ರಿಪಬ್ಲಿಕ್ ಆಫ್ ಬಳ್ಳಾರಿ 2008 ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂತು, ಅವತ್ತು ಕೂಡ ನಾನು ಚೆಕ್ ಪೋಸ್ಟ್ಗಳು ರೇಡ್ ಮಾಡಿದ್ದೆ. ನಾನು ಕೂಡ ಅವತ್ತು ಚೆಕ್ ಪೋಸ್ಟ್ಗಳು ರೇಡ್ ಮಾಡ್ತಿದ್ವಿ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇನು ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡ್ರಿಗೆ ಅವ್ರಿಗೂ ಪತ್ರ ಬರೆದಿರೋವೆಲ್ಲ ಇವೆಲ್ಲ ಬರ್ದೀನಿ. ಇವತ್ತು ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ, ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ದೇಶದ ಸಂಪತ್ತು, ನಾಡಿನ ಸಂಪತ್ತು, ಇದು ಸಕ್ರಮವಾಗಿ ನೀಟಾಗಿ ಹೋಗಬೇಕು ಅಂತಂತೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿನೇ ಮತ್ತೆ ಅವತ್ತೆಲ್ಲ ಅಕ್ರಮ ಕಾಣಿಕೆ ನಿಮಗೂ ಗೊತ್ತಿದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ನಿಮಗೆಲ್ಲ ಕಣ್ಣಾರ ಕಂಡಿದ್ದೆ ಐತೆ ಎಲ್ಲದು ಕೂಡ. ಅದಾದಮೇಲೆ CEC ರಚನೆ ಮಾಡಿದ್ರು ಎಲ್ಲರೂ ಕೂಡ. 2013ರಲ್ಲಿ CEC ರಚನೆ ಮಾಡಿ ಈ ಥರ ಕ್ವಾಂಟಿಟಿ ಕ್ವಾಲಿಟಿ ಈ ಥರ ಹೋಗಬೇಕು, ಸಂಪತ್ತು ನೆಲ ಜಲ ಸಂಪತ್ತು ಕರೆಕ್ಟಾಗಿ ಆಗಬೇಕು ಅಂತೇಳಿ CEC ರಚನೆ ಮಾಡಿ ಅವತ್ತು ಮೈನ್ಸ್ಗಳೆಲ್ಲ ಆಕ್ಷನ್ ಮಾಡಬೇಕು. ಇನ್ನೇ ಮೊದಲೇನು ಮೈನ್ಸ್ಗಳಿದ್ದು ಯಾವುದು ಅಕ್ರಮ ನಡೆದಿಲ್ಲ, ಅದನ್ನ 50 ವರ್ಷ ಮಟ್ಟ A ಕ್ಯಾಟಗರಿ ಮೈನ್ಸ್ಗಳು ಅಂತೇಳಿ ಮಾಡಿ ABC ಅಂತೇಳಿ ಎಲ್ಲ ಮಾಡಿದರು. ಅದಾದಮೇಲೆ ಇದು ಸಕ್ರಮವಾಗಿ ನಡಿಬೇಕು ಅಂತೇಳಿ ಇವತ್ತೇನು ಮೈನ್ಸ್ಗಳು ಫ್ಯಾಕ್ಟ್ರಿಗಳಿಗೇನು ಹೋಗ್ತಾ ಇದೆ ಆ ಮೆಟೀರಿಯಲ್ಲು ಅಲ್ಲಿಂದ ಬಂದಿದ್ದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್. ಇದನ್ನು ಚೆಕ್ ಪೋಸ್ಟು ಇದನ್ನು ಮಾಡಿಸಿ ಅಲ್ಲಿ ಪ್ರೊಡಕ್ಷನ್ ಆಗಿರೋ ಮೆಟೀರಿಯಲ್ಲು ಇನ್ನೇನು ಡಿಸ್ಪ್ಯಾಚ್ ಕ್ವಾಂಟಿಟಿ ಅಂದರೆ ಅರೈವಲ್ ಕ್ವಾಂಟಿಟಿ ಏನು ಹೋಗ್ತದಲ್ಲ ಅದು ವೆರಿಫಿಕೇಷನ್ ಆಗಬೇಕಂದ್ರೆ ರಿಕನ್ಸಲ್ ಆಗಬೇಕು. ನಮ್ದು ಹೆಂಗೆ ನಮ್ಮ ಚೆಕ್ ಬುಕ್ಕು ಬ್ಯಾಂಕ್ ಬುಕ್ ಹೆಂಗೆ ರಿಕನ್ಸಲ್ ಆಗ್ತದಲ್ಲ ಹಂಗೆ ರಿಕನ್ಸಲ್ ಆಗಬೇಕು ಅಂತಂತೇಳಿ ಇವತ್ತು ಈ ಚೆಕ್ ಪೋಸ್ಟ್ ಇಲ್ಲೊಂದು ಹೊಸಪೇಟೆ ಒಂದು ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನನಗೆ ಸ್ವಲ್ಪ ಗಮನಕ್ಕೆ ಬಂದಿತ್ತು ಇದ್ರದ್ದೆಲ್ಲದು ಕೂಡ. ಈ ಹಿಂದೆ 2019ರಲ್ಲಿ ನಾನು ಕೂಡ ರೇಡ್ ಮಾಡಿದ್ದೆ ಒಂದು ಸರಿ. ರೇಡ್ ಮಾಡಿದಾಗ ಅವತ್ತೆಲ್ಲ ಒಪ್ಕೊಂಡ್ರು. ಅದು ಟೆಕ್ನೋವೇಟ್ಸ್ ಅಂತೇಳಿ ಒಂದು ಕಂಪ್ನಿ, ಅದೆಲ್ಲ ಕ್ಯಾಲಿಬ್ರೇಷನ್ ಮಾಡೋದು ಇದ್ರದ್ದೆಲ್ಲ ಒಪ್ಕೊಂಡ್ರು. ನಾನು ಅವತ್ತೇ ಹೇಳಿದೆ ಇನ್ನೊಂದು ಸರಿ ಇವತ್ತು ಈ ಥರ ಆಗಬಾರ್ದು. 2019ರಲ್ಲಿ ಪತ್ರ ಬಂದಿನ ಆ ಪತ್ರ ಕೂಡ ನಿಮಗೆ ಕೊಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೆ ಇದು ನಡಿಬಾರ್ದು, ಇದು ದೇಶದ ಸಂಪತ್ತಿದು. ಇದನ್ನು ನಾವು ಯಾಕಂದರೆ ಒಂದು ಸರಿ ಮೆಟೀರಿಯಲ್ ಹೋಗಿರೋದು ಇನ್ನೊಂದು ಸರಿ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ, ಬೇರೆದು ಮಾಡ್ಬೋದು. ಆದರೆ ಇವತ್ತೇನು ಅದರಿಂದ ನಾವು ತೆಗೆದಿದ್ದು ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಎಷ್ಟು ಬೇಕಷ್ಟಕ್ಕೆ ಮಾಡಬೇಕು, ಅದು ಸೈಂಟಿಫಿಕ್ಕಾಗಿ ಆಗಬೇಕು ಅನ್ನೋದು ಅಷ್ಟೇ. 2019ರಲ್ಲಿ ಒಂದು ನಿಮಿಷ ನಾನು ರೇಡ್ ಮಾಡಿದೆ, ಅವತ್ತು ಹೇಳಿದ್ವಿ. ಅವತ್ತು ನನಗೆ ಇಲ್ಲಿಲ್ಲ ಬೇರೆ ಖಾಸಗಿ ಕಂಪ್ನಿಯವ್ರು ಅವ್ರಿಗೆ ಸಂಬಳ ಕೊಡ್ತಾಯಿದ್ರು ಅವರಿಗೆಲ್ಲ. ಅವತ್ತು ಹೋಮ್ ಗಾರ್ಡ್ಸ್ ಕೂಡ ಇರಲಿಲ್ಲ ಅವತ್ತೆಲ್ಲ. ಅವತ್ತು ನನಗೆ ಒಂದು ಲಾರಿಗೆ 400ರಿಂದ 300 kg ಡಿಫ್ರೆನ್ಸ್ ಬರ್ತಾಯಿತ್ತು. ಅವತ್ತು ಹೇಳಿದರೆ ಅವತ್ತು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಚೀಫ್ ಸೆಕ್ರೆಟ್ರಿಗೂ ಎಲ್ಲರಿಗೂ ಗಮನಕ್ಕೆ ತಂದಿದ್ದೆ ಅವತ್ತಿನ ಇದ್ರಾಗೆ. 2019ರಾಗೆ ಅವತ್ತು ಕೋಲೇಷನ್ ಗೌರ್ಮೆಂಟು ಬಿದ್ದೋಗಿತ್ತು ಅವಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನ ನಾನು ರೇಡ್ ಮಾಡಿದ್ದೆ. ಅಂದ್ರೆ ಮಂತ್ರಿನೂ ಕಳ್ಕೊಂಡಿದ್ದೆ BJP. ಅವತ್ತು ಕೂಡ ನಾನೆಲ್ಲ ಬರೆದಿದ್ದೆ ಅವತ್ತೆಲ್ಲ, ಇಲ್ಲ ಮಾಡ್ತೀವಿ ಎಲ್ಲ ಅಂಥೇಳಿ. ಅವಾಗೇನು ಮಾಡಿದರು, ಇಲ್ಲ ನಾವೇ ಕೊಡ್ತೀವಿ ಅಂತೇಳಿ. ಈಗ DMG ಇದ್ರಾಗ ಔಟ್ಸೋರ್ಸ್ನಾಗ ಕೊಡ್ತಾರೆ ಸಂಬಳ, ಅವರಿಗೆಲ್ಲ ಔಟ್ಸೋರ್ಸ್ನಾಗೆ ಕೊಡ್ತಾಯಿದ್ದಾರೆ. ಅವರು ಕೂಡ ಮೊನ್ನೆ ಹೊರಗಡೆ ಹೋಗೋ ಗಾಡಿಗಳಿಗೆ ಹಂಗೆ ಸೀಲಾಗಿ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಮ್ಯಾನ್ಯುವಲ್ ಆಗಿ ಮಾಡಿಕೊಡ್ತಾರೆ, ಒಳಗೆ ಬರೋಲ್ಲ ಗಾಡಿಗಳು. ಈ ಥರ ಇವತ್ತು ಟೋಟಲಿ ಒಂಥರ ಇದು ಪ್ಲ್ಯಾಂಡ್ ಆಗಿ ಇವತ್ತು ಇಲ್ಲಿಗಲ್ ಇವತ್ತು ಇದು ಮಾಡ್ತಕ್ಕಂಥದ್ದು. ಅದಾದಮೇಲೆ ನಾನು ಕೂಡ NMDCಗೆ ಹೋಗಿದ್ದೆ, ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ನೋಡ್ಕೊಳ್ಳಿ ಅಂತೇಳಿ ಎಲ್ಲದನ್ನೂ ಒಟ್ಟಾರೆಯಾಗಿ ನಾನೆಲ್ಲ ಪತ್ರಗಳದೀನಿ, ಎಲ್ಲ ಕೊಡ್ತಾಯಿದ್ದೀನಿ. ಏನೇನು ಚೀಫ್ ಸೆಕ್ರೆಟರಿ ಅವರಿಗೆ ಜೊತೆಗೆ ಕನ್ಸರ್ನ್ ಮಿನಿಸ್ಟ್ರುಗಳಿಗೆ ಎಲ್ಲರೂ ಕೊಟ್ಟರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತಾರೆ. ಯಾವಾಗ 18/10/2023 ಪತ್ರ ಬರೀತಾರೆ ಇಲಾಖೆಗೆ. ಇವತ್ತು ಏನೇನು ನಡೀತಾ ಇದ್ದಾವೆ ಚೆಕ್ ಪೋಸ್ಟ್ಗಳು ಅದೆಲ್ಲ ಸಕ್ರಮ ನಡಿಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ಬರಬಾರ್ದು ಅಂತಂತೇಳಿ ಇದರಲ್ಲಿ ಫಾರೆಸ್ಟು ಮತ್ತು DMG ಇದ್ರಾಗೆಲ್ಲ ಕಂಪ್ಲೀಟಾಗಿ ನೆಗ್ಲಿಜೆನ್ಸಿಯಾಗಿ ಇಲ್ಲೇ ಸಂಪತ್ತನ್ನ ಇವತ್ತು ಅಕ್ರಮ ಗಣಿಗಾರಿಕೆಯಾಗಿ ಇವತ್ತೆಲ್ಲ ಮಾಡ್ತಾಯಿದೆ. ಇದಕ್ಕೆ ಉದಾಹರಣೆಯಾಗಿ NMDC ಅಕ್ರಮ ಗಣಿಗಾರಿಕೆ ಸಾಕ್ಷಿ ಆಗಿದೆ. ಇವತ್ತೆಲ್ಲ ಇಷ್ಟರ ಮಟ್ಟಿಗೆ ಇವತ್ತು ರಾಜಾರೋಷವಾಗಿ ಗಾಡಿಗಳು ವೇಮೆಂಟ್ ಆಗದಂಗೆ ಚೆಕ್ ಪೋಸ್ಟ್ ಆಗದಂಗೆ ಹೋಗ್ತಕ್ಕಂಥದ್ದು. ಇವತ್ತು ನನಗೆ ಸ್ಮೆಲ್ ಬಂದಾಗ ಇವತ್ತೆಲ್ಲ ರೇಡ್ ಮಾಡಿದ್ದೀನಿ, ಇವತ್ತೆಲ್ಲ ಕಂಪ್ಲೀಟಾಗಿ. ಇದು ಆಲ್ರೆಡಿ ಈ ಹಿಂದೆ ಕೂಡ ನಾನು DC ಅವ್ರ ಕಡೆ ಮೀಟಿಂಗ್ ಕೂಡ ಮಾಡಿದ್ದೀನಿ. DC ಅವ್ರ ಜಿಲ್ಲಾಡಳಿತಕ್ಕೂ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಗಮನ ಕೂಡ ಹರಿಸಿಲ್ಲ ಇದರಲ್ಲಿ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಇಲ್ಲಿ DMG ಮೇಡಮ್ ಏನಿದ್ದಾಳಲ್ಲ ದಿವ್ಯಾ, ಆಯಮ್ಮಂದು ಒಂದು ನಿರ್ಲಕ್ಷ್ಯ, ಅವ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರ್ಕೊಂಡು ಇವತ್ತು ಅದೇನೋ ಗೊತ್ತಿಲ್ಲ, ಇದನ್ನು ಮುಂದಿನ ದೊಡ್ಡ ತನಿಖೆಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಇದು ಚೀಫ್ ಸೆಕ್ರೆಟರಿ ಅವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಪತ್ರವನ್ನು ಬರೀತಾ ಇದ್ದೀನಿ ಇವತ್ತಿಂದೆಲ್ಲ.
ಬಟ್ ಆ ಕಡೆ ಕಾಟದಲ್ಲಿ ಗಾಡಿಗಳು ಬಂದು ಬರೀ ಮ್ಯಾನುವಲ್ ಸೀಲ್ ಹಾಕಿ ಕೊಡ್ತಾ ಇದ್ದಾರೆ. ಅಲ್ಲಿ ಆಗುತ್ತೆ ಬಟ್ ದುರಸ್ತಿ ಇರೋದ್ರಿಂದ ಅದ್ರೊಳಗೆ ಬೇಡ ಇದ್ರೊಳಗೆ ಓಡಾಡಿ ಅಂತ ಹೇಳಿದ್ದೀವಿ. ಬಟ್ ಇದ್ರೊಳಗೆ ಓಡಾಡೋದ್ರಿಂದ ಆ ಕಡೆ ಬಂದು ಮತ್ತೆ ಸೀಲ್ ಹಾಕಿ ಕೊಡ್ತಾ ಆ ಕಡೆ ಗಾಡಿಯೊಳಗೆ ಪಾಸ್ ಆದ್ರು ನಾವು ವಿಡಿಯೋ ಮಾಡಿದ್ದೀವಿ. ಈಗ ಆ ಕಡೆ ಬರೀ ಸೀಲ್ ಹಾಕಿ ಕೊಡ್ತಾ ಇದ್ರು. ಅದನ್ನು ಕಾಟ ಮಾಡಲಿಲ್ಲ. ಅವರು ಎಲ್ಲಾದ್ರೂ ಮ್ಯಾನುವಲ್ ಆಗಿ ಹೇಳಿದ್ರೆ ಸಾಕು ಮೇಡಮ್ ಅವರು ಸೀಲ್ ಹಾಕಿ ಕೊಡ್ಬೋದು. ಮಾಡೋಕ್ಕೆ ಹೇಳಿಲ್ಲ, ಇದ್ರೊಳಗೆ ಚೆಕ್ ಮಾಡಿ ಇದ್ರೊಳಗೆ ವೇಕಲ್ಸಲ್ಲೇ ಹೋಗಿ ಕೇಳಿರೋದು. ಇಲ್ಲಿ ಏನಾದ್ರು ಜಾಮ್ ಆಗಿರೋದ್ರಿಂದ ಏನಾದ್ರು ಅಲ್ಲಿ ಬಿಟ್ಟಿರ್ಬೋದು ಅವರು ಅಷ್ಟೇ. ಮತ್ತೆ ಸೀಲ್ ಹಾಕಿ ಕೊಡ್ತಾ ಹೋಗುತ್ತೆ ಅಲ್ಲಿ ಬರೀ ಮ್ಯಾನುವಲ್. ಈಗ ಕಾಟದ ಚೆಕ್ ಮಾಡ್ತಾರೆ. ಕಾಟ ಮಾಡ್ಲಾರ್ದಂಗೆ ಇಲ್ಲಿ ಬರೋ ಲಾರಿ ಸಂಖ್ಯೆಗೂ ಅಲ್ಲಿ ಹೋಲಿಕೆ ಮಾಡಿದ್ರೆ ಒಂದು 60% ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಈಗ ಆಮೇಲೆ ಸಿವಿಲ್ ಗಾಡಿಗಳು ಈಗ ಅಲ್ಲಿ ಹೊರಗಡೆ ಗಾಡಿ ಇಟ್ಕೊಂಡು ಸೀಲ್ ಮಾಡಿದ್ದಾರೆ. ವೆಹಿಕಲ್ ಚೆಕ್ ಮಾಡಿದ್ದಾರೆ. 24ನೇ ತಾರೀಕು ₹1,00,000 ಆಗಿದೆ. ಮೊನ್ನೆ KDB ಆಯಿತು. ಭಾಳ ಒಂದಷ್ಟು ಮಟ್ಟಿಗೆ ಇಲ್ಲ ಬಳ್ಳಾರಿ. ಇದು ಸ್ವಲ್ಪ ಕೆಲಸ ತಗೊಳ್ಬೇಕು. ಅಲ್ಲಲ್ಲ, ಯಾಕಂದ್ರೆ ಇವಾಗ ನೋಡಿ ಡ್ರೈವರ್ಸ್ ಸುಳ್ಳು MP ಅವ್ರ ಮುಂದೆ ನೀವು ಸ್ಟಾಪ್ ಹೇಳಿದ್ರೆ ನಾವು ಹೇಳಿದ್ದಾರೆ. ಅದಲ್ಲ ಅಟೆಂಡೆಂಟ್ರು ಅವ್ರನ್ನ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿಗಳು ಸಹಿತ ಪರ್ಮನೆಂಟ್ ಹೇಳಿದ್ದಾರೆ. MP ಕಡೆಗೆ ಅದ್ರ ಮೇಲೆ MP ಅವರೇ ಡೈರೆಕ್ಷನ್ ತಿಳಿಸಿದ್ದಾರೆ. ಅದೇ ಅಲ್ಲೇದೇನೈತೆ ನೋಡ್ಕೊಳ್ಳಿ, ಅದೆಲ್ಲ ಫುಲ್ಲು ಸ್ವಲ್ಪ ಕ್ಯಾಲಿಬ್ರೇಷನ್ ಇರೋದು ಅಲೋ ಮಾಡೋಣ. ಯಾವುದು ಕ್ಯಾಲಿಬ್ರೇಷನ್ ಇರೋದೊಂದು ಮಾಡ್ಕೋಬೋದು. ಬಟ್ ಎಲ್ಲ ಅದು ಕಂಪ್ಲೀಟ್ ಆಗಿ ಆಮೇಲೆ ಇದು ಕೂಡ ತನಿಖೆ ಆಗಬೇಕಿದೆ. ಸಪೋಸ್ ಯಾವ ಟೆಂಡರ್ ಮಾಡಿ ನಾನು ಕಳ್ಳ ಅವನು ಕೂಡ ಆಯ್ತು ನೋಡ್ಕೆ ಅಂತೇಳಿ ಎಲ್ಲ ಹೇಳೋದು ಹೇಳ್ತೀನಿ ನಾನು. ಸರ್ಬಸ್ ಬರ್ರಿ. ಸುವರ್ಣ ನ್ಯೂಸ್ನ ಸುವರ್ಣ ನ್ಯೂಸ್ ಎಲ್ಲದರಲ್ಲೂ ಇಲ್ಲಿ ಬರೋ ಲಾರಿ ಸಂಖ್ಯೆಗೂ ಅಲ್ಲಿ ಹೋಲಿಕೆ ಮಾಡಿದ್ರೆ ಒಂದು 60% ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ವೆಹಿಕಲ್ ಚೆಕ್ ಮಾಡಿದ್ದಾರೆ.
ಬಾವಲಿ ಮಾಲ್ ತಂದಿರಾ ನಮ್ಮ ಇದೆ ಮೆಟ್ಕಲ್ ಇದು ಶಿವರಿ ಎಲ್ಲಿ ತೊಗೊಂಡೋಗ್ಬೇಕು ಬಳ್ಳಾರಿ ಬಿ ಒ ಪಿ ಸಪ್ರೇಟ್ ಓನರ್ ಪರ್ಮೇಟ್ ಸರ್ ನಾನಿಲ್ಲಿ ಬಿಡಿಸೋದಕ್ಕೆ ಏನೋ ಪ್ರಾಬ್ಲಮ್ ಇದ್ರೆ ಹೇಳೋದಕ್ಕೆ ಹಾಕಿದ್ದಾರೆ ಚೆಕ್ ಮಾಡ್ತಿದ್ದೀವಿ ಅದು ಕ್ಯಾಲ್ಕುಲೇಷನ್ ಆಗದೆ ಚೆಕ್ ಮಾಡೋಕ್ಕೆ ಬರಲ್ಲ ಇದನ್ನ ಇಂಡಿಕೇಟ್ ಇದನ್ನು ಏನಂದ್ರೆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ನಲ್ಲಿ ಇವು 3 ಕಟನ್ನು ಸ್ಟಾಪ್ ಮಾಡಿದ್ದೀವಿ ಯಾಕಂದರೆ ಅವು ಡಾಟಾ ರಿಪೇರಿ ಆಗಿಲ್ಲ ಇದೆಲ್ಲ ಇರೋದ್ರಿಂದ ಅವರು ಅದ್ರ ಮೇಲೆ ಗಾಡಿ ಬಿಡಬಾರ್ದು ಅಂತ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ನಲ್ಲಿ ಹೇಳೋದು ರಿಪಬ್ಲಿಕ್ ಆಫ್ ಬಳ್ಳಾರಿ 2008 ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂತು ಅವತ್ತು ಕೂಡ ನಾನು ಚೆಕ್ ಪೋಸ್ಟ್ಗಳು ರೇಡ್ ಮಾಡಿದ್ದೆ ನಾನು ಕೂಡ. ಅವತ್ತು ಚೆಕ್ ಪೋಸ್ಟ್ಗಳು ರೇಡ್ ಮಾಡ್ತಿದ್ವಿ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇನು ಯಡಿಯೂರಪ್ಪ ಸಾಹೇಬರು ಸದಾನಂದ ಗೌಡ್ರಿಗೆ ಅವ್ರಿಗೂ ಪತ್ರ ಬರೆದಿರೋವೆಲ್ಲ ಇದೆಲ್ಲ ಬರೆದೀನಿ. ಇವತ್ತು ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ, ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ದೇಶದ ಸಂಪತ್ತು, ನಾಡಿನ ಸಂಪತ್ತು, ಇದು ಸಕ್ರಮವಾಗಿ ನೀಟಾಗಿ ಹೋಗಬೇಕು ಅಂತಂತೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿನೇ ಮತ್ತೆ ಅವತ್ತೆಲ್ಲ ಅಕ್ರಮ ಕಾಣಿಕೆ ನಿಮಗೂ ಗೊತ್ತಿದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ನಿಮಗೆಲ್ಲ ಕಣ್ಣಾರ ಕಂಡಿದ್ದೈತೆ ಎಲ್ಲದು ಕೂಡ. ಅದಾದಮೇಲೆ CEC ರಚನೆ ಮಾಡಿದ್ರು ಎಲ್ಲರೂ ಕೂಡ. 2013ರಲ್ಲಿ CEC ರಚನೆ ಮಾಡಿ ಈ ಥರ ಕ್ವಾಂಟಿಟಿ ಕ್ವಾಲಿಟಿ ಈ ಥರ ಹೋಗಬೇಕು, ಸಂಪತ್ತು ನೆಲ ಜಲ ಸಂಪತ್ತು ಕರೆಕ್ಟಾಗಿ ಆಗಬೇಕು ಅಂತೇಳಿ CEC ರಚನೆ ಮಾಡಿ ಅವತ್ತು ಮೈನ್ಸ್ಗಳೆಲ್ಲ ಆಕ್ಷನ್ ಮಾಡಬೇಕು. ಇನ್ನೇ ಮೊದಲೇನು ಮೈನ್ಸ್ಗಳಿದ್ದು ಯಾವುದು ಅಕ್ರಮ ನಡೆದಿಲ್ಲ, ಅದನ್ನ 50 ವರ್ಷ ಮಟ್ಟ A ಕ್ಯಾಟಗರಿ ಮೈನ್ಸ್ಗಳು ಅಂತೇಳಿ ಮಾಡಿ ABC ಅಂತೇಳಿ ಎಲ್ಲ ಮಾಡಿದರು. ಅದಾದಮೇಲೆ ಇದು ಸಕ್ರಮವಾಗಿ ನಡಿಬೇಕು ಅಂತೇಳಿ ಇವತ್ತೇನು ಮೈನ್ಸ್ಗಳು ಫ್ಯಾಕ್ಟ್ರಿಗಳಿಗೇನು ಹೋಗ್ತಾ ಇದೆ ಆ ಮೆಟೀರಿಯಲ್ಲು ಅಲ್ಲಿಂದ ಬಂದಿದ್ದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್. ಇದನ್ನು ಚೆಕ್ ಪೋಸ್ಟು ಇದನ್ನು ಮಾಡಿಸಿ ಅಲ್ಲಿ ಪ್ರೊಡಕ್ಷನ್ ಆಗಿರೋ ಮೆಟೀರಿಯಲ್ಲು ಇನ್ನೇನು ಡಿಸ್ಪ್ಯಾಚ್ ಕ್ವಾಂಟಿಟಿ ಅಂದರೆ ಅರೈವಲ್ ಕ್ವಾಂಟಿಟಿ ಏನು ಹೋಗ್ತದಲ್ಲ ಅದು ವೆರಿಫಿಕೇಷನ್ ಆಗಬೇಕಂತ ರಿಕನ್ಸಲ್ ಆಗಬೇಕು. ನಮ್ದು ಹೆಂಗೆ ನಮ್ಮ ಚೆಕ್ ಬುಕ್ಕು ಬ್ಯಾಂಕ್ ಬುಕ್ ಹೆಂಗೆ ರಿಕನ್ಸಲ್ ಆಗ್ತದಲ್ಲ ಹಂಗೆ ರಿಕನ್ಸಲ್ ಆಗಬೇಕು ಅಂತಂತೇಳಿ ಇವತ್ತು ಈ ಚೆಕ್ ಪೋಸ್ಟ್ ಇಲ್ಲೊಂದು ಹೊಸಪೇಟೆ ಒಂದು ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನನಗೆ ಸ್ವಲ್ಪ ಗಮನಕ್ಕೆ ಬಂದಿತ್ತು ಇದ್ರದ್ದೆಲ್ಲದು ಕೂಡ. ಈ ಹಿಂದೆ 2019ರಲ್ಲಿ ನಾನು ಕೂಡ ರೇಡ್ ಮಾಡಿದ್ದೆ ಒಂದು ಸರಿ. ರೇಡ್ ಮಾಡಿದಾಗ ಅವತ್ತೆಲ್ಲ ಒಪ್ಕೊಂಡ್ರು. ಅದು ಟೆಕ್ನೋವೇಟ್ಸ್ ಅಂತೇಳಿ ಒಂದು ಕಂಪ್ನಿ, ಅದೆಲ್ಲ ಕ್ಯಾಲಿಬ್ರೇಷನ್ ಮಾಡೋದು ಇದ್ರದ್ದೆಲ್ಲ ಒಪ್ಕೊಂಡು ನಾನು ಅವತ್ತೇ ಹೇಳಿದೆ ಇನ್ನೊಂದು ಸರಿ ಇವತ್ತು ಈ ಥರ ಆಗಬಾರ್ದು. 2019ರಲ್ಲಿ ಪತ್ರ ಬಂದಿನ ಆ ಪತ್ರ ಕೂಡ ನಿಮಗೆ ಕೊಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೆ ಇದು ನಡಿಬಾರ್ದು, ಇದು ದೇಶದ ಸಂಪತ್ತಿದು. ಇದನ್ನು ನಾವು ಯಾಕಂದರೆ ಒಂದು ಸರಿ ಮೆಟೀರಿಯಲ್ ಹೋಗಿರೋದು ಇನ್ನೊಂದು ಸರಿ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ, ಬೇರೆದು ಮಾಡ್ಬೋದು. ಆದರೆ ಇವತ್ತೇನು ಅದರಿಂದ ನಾವು ತೆಗೆದಿದ್ದು ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಎಷ್ಟು ಬೇಕಷ್ಟಕ್ಕೆ ಮಾಡಬೇಕು, ಅದು ಸೈಂಟಿಫಿಕ್ಕಾಗಿ ಆಗಬೇಕು ಅನ್ನೋದು ಅಷ್ಟೇ. 2019ರಲ್ಲಿ ಒಂದು ನಿಮಿಷ ನಾನು ರೇಡ್ ಮಾಡಿದೆ, ಅವತ್ತು ಹೇಳಿದ್ವಿ. ಅವತ್ತು ನನಗೆ ಇಲ್ಲಿಲ್ಲ ಬೇರೆ ಖಾಸಗಿ ಕಂಪ್ನಿಯವ್ರು ಅವ್ರಿಗೆ ಸಂಬಳ ಕೊಡ್ತಾಯಿದ್ರು ಅವರಿಗೆಲ್ಲ. ಅವತ್ತು ಹೋಮ್ ಗಾರ್ಡ್ಸ್ ಕೂಡ ಇರಲಿಲ್ಲ ಅವತ್ತೆಲ್ಲ. ಅವತ್ತು ನನಗೆ ಒಂದು ಲಾರಿಗೆ 400ರಿಂದ 300 kg ಡಿಫ್ರೆನ್ಸ್ ಬರ್ತಾಯಿತ್ತು. ಅವತ್ತು ಹೇಳಿದರೆ ಅವತ್ತು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಚೀಫ್ ಸೆಕ್ರೆಟ್ರಿಗೂ ಎಲ್ಲರಿಗೂ ಗಮನಕ್ಕೆ ತಂದಿದ್ದೆ ಅವತ್ತಿನ ಇದ್ರಾಗೆ. 2019ರಾಗೆ ಅವತ್ತು ಕೋಲೇಷನ್ ಗೌರ್ಮೆಂಟು ಬಿದ್ದೋಗಿತ್ತು ಅವಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನ ನಾನು ರೇಡ್ ಮಾಡಿದ್ದೆವು. ಅಂದರೆ ಮಂತ್ರಿನೂ ಕಳ್ಕೊಂಡಿದ್ದೆ BJP. ಅವತ್ತು ಕೂಡ ನಾನೆಲ್ಲ ಬರೆದಿದ್ದೆ ಅವತ್ತೆಲ್ಲ, ಇಲ್ಲ ಮಾಡ್ತೀವಿ ಎಲ್ಲ ಅಂತೇಳಿ. ಅವಾಗೇನು ಮಾಡಿದರು, ಇಲ್ಲ ನಾವೇ ಕೊಡ್ತೀವಿ ಅಂತೇಳಿ. ಈಗ DMG ಇದ್ರಾಗ ಔಟ್ಸೋರ್ಸ್ನಾಗ ಕೊಡ್ತಾರೆ ಸಂಬಳ ಅವರಿಗೆಲ್ಲ, ಔಟ್ಸೋರ್ಸ್ನಾಗೆ ಕೊಡ್ತಾಯಿದ್ದಾರೆ. ಅವರು ಕೂಡ ಮೊನ್ನೆ ಹೊರಗಡೆ ಹೋಗೋ ಗಾಡಿಗಳಿಗೆ ಹಂಗೆ ಸೀಲಾಗಿ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಮ್ಯಾನ್ಯುವಲ್ ಆಗಿ ಮಾಡಿಕೊಡ್ತಾರೆ, ಒಳಗೆ ಬರೋಲ್ಲ ಗಾಡಿಗಳು. ಈ ಥರ ಇವತ್ತು ಟೋಟಲಿ ಒಂಥರ ಇದು ಪ್ಲ್ಯಾಂಡಾಗಿ ಇವತ್ತು ಇಲ್ಲಿಗಲ್ ಇವತ್ತು ಇದು ಮಾಡ್ತಕ್ಕಂಥದ್ದು. ಅದಾದಮೇಲೆ ನಾನು ಕೂಡ NMDCಗೆ ಹೋಗಿದ್ದೆ, ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ನೋಡ್ಕೊಳ್ಳಿ ಅಂತೇಳಿ ಎಲ್ಲದನ್ನೂ ಒಟ್ಟಾರೆಯಾಗಿ ನಾನೆಲ್ಲ ಪತ್ರಗಳದೀನಿ, ಎಲ್ಲ ಕೊಡ್ತಾಯಿದ್ದೀನಿ. ಏನೇನು ಚೀಫ್ ಸೆಕ್ರೆಟರಿ ಅವರಿಗೆ ಜೊತೆಗೆ ಕನ್ಸರ್ನ್ ಮಿನಿಸ್ಟ್ರುಗಳಿಗೆ ಎಲ್ಲರೂ ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತಾರೆ.
ಯಾವಾಗ 18/10/2023 ಪತ್ರ ಬರೀತಾರೆ ಇಲಾಖೆಗೆ. ಇವತ್ತು ಏನೇನು ನಡೀತಾ ಇದ್ದಾವೆ ಚೆಕ್ ಪೋಸ್ಟ್ಗಳು ಅದೆಲ್ಲ ಸಕ್ರಮ ನಡಿಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ಬರಬಾರ್ದು ಅಂತಂತೇಳಿ ಇದರಲ್ಲಿ ಫಾರೆಸ್ಟು ಮತ್ತು DMG ಇದ್ರಾಗೆಲ್ಲ ಕಂಪ್ಲೀಟಾಗಿ ನೆಗ್ಲಿಜೆನ್ಸಿಯಾಗಿ ಇಲ್ಲೇ ಸಂಪತ್ನ ಇವತ್ತು ಅಕ್ರಮ ಗಣಿಗಾರಿಕೆಯಾಗಿ ಇವತ್ತೆಲ್ಲ ಮಾಡ್ತಾಯಿದೆ. ಇದಕ್ಕೆ ಉದಾಹರಣೆಯಾಗಿ NMDC ಅಕ್ರಮ ಗಣಿಗಾರಿಕೆ ಸಾಕ್ಷಿ ಆಗಿದೆ. ಇವತ್ತೆಲ್ಲ ಇಷ್ಟರ ಮಟ್ಟಿಗೆ ಇವತ್ತು ರಾಜಾರೋಷವಾಗಿ ಗಾಡಿಗಳು ವೇಮೆಂಟ್ ಆಗದಂಗೆ ಚೆಕ್ ಪೋಸ್ಟ್ ಆಗದಂಗೆ ಹೋಗ್ತಕ್ಕಂಥದ್ದು ಇವತ್ತು ನನ್ನ ಸ್ಮೆಲ್ ಬಂದಾಗ ಇವತ್ತೆಲ್ಲ ರೇಡ್ ಮಾಡಿದ್ದೀನಿ ಇವತ್ತೆಲ್ಲ ಕಂಪ್ಲೀಟಾಗಿ. ಇದು ಆಲ್ರೆಡಿ ಈ ಹಿಂದೆ ಕೂಡ ನಾನು DC ಅವ್ರ ಕಡೆ ಮೀಟಿಂಗ್ ಕೂಡ ಮಾಡಿದ್ದೀನಿ. DC ಅವ್ರ ಜಿಲ್ಲಾಡಳಿತಕ್ಕೂ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಗಮನ ಕೂಡ ಹರಿಸಿಲ್ಲ ಇದರಲ್ಲಿ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಇಲ್ಲಿ DMG ಮೇಡಮ್ ಏನಿದ್ದಾಳಲ್ಲ ದಿವ್ಯಾ ಆಯಮ್ಮಂದು ಒಂದು ನಿರ್ಲಕ್ಷ್ಯ, ಅವ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರ್ಕೊಂಡು ಇವತ್ತು ಅದೇನೋ ಗೊತ್ತಿಲ್ಲ, ಇದನ್ನು ಮುಂದಿನ ದೊಡ್ಡ ತನಿಖೆಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದು ಚೀಫ್ ಸೆಕ್ರೆಟರಿ ಅವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇವತ್ತಿಂದೆಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.